ಪಾಲಕ್ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ತೊಗರಿಬೇಳೆ, ಹೆಸರುಬೇಳೆ ಸ್ವಲ್ಪ ಹಾಕ್ಕೊಬೇಕು. ಇವಾಗ ಪಾಲಕ್ ಸೊಪ್ಪು ಹಚ್ಕೊಂಡು ಎಲ್ಲ ಹಾಕ್ಕೊಬೇಕು. ಇವಾಗ ಹಚ್ಚಿರೋ 2 ಟೊಮೊಟೊ ಹಾಕ್ಕೊಬೇಕು. ಹಸಿರು ಮೆಣಸಿನ್ಕಾಯಿ ಒಂದು 4-5 ಕಟ್ ಮಾಡಿರೋದು, 1 ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 3 ಸ್ಪೂನ್ ಸಾಂಬಾರ್ ಪೌಡರ್, 2 ಲೋಟ ನೀರು ಹಾಕ್ಕೊಬೇಕು. ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಈರುಳ್ಳಿ 1 ಕಪ್, ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಕ್ಲೋಸ್ ಮಾಡ್ತೀನಿ. ಇವಾಗ 3 ವಿಷಲ್ ಹೊಡ್ಸಿದ್ರೆ ಸಾಕು. ಆಯಿಲ್ ಸ್ವಲ್ಪ, ಸಾಸಿವೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಸಾಂಬಾರು ರೆಡಿಯಾಗಿದೆ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಂಡಿರೋದನ್ನ ಸಾಂಬಾರಿಗೆ, ರಾಗಿ ಮುದ್ದೆ ಮಾಡೋಕ್ಕೆ ನೀರು ಹಾಕಂತ ಇದ್ದೀನಿ. ಸ್ವಲ್ಪ ಹಸಿಟ್ಟು ಮಾಡ್ಕೊತೀನಿ, ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಇವಾಗ ಹಸಿಟ್ಟು ಹಾಕ್ಕೊಳ್ಳೋಣ. ನೀರು ಮಳ್ತಾ ಇದೆ. ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಇದು ಮಾಡಿಬಿಟ್ಟು ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ರಾಗಿ ಮುದ್ದೆ ರೆಡಿ. ಪಾಲಕ್ ಸಾಂಬಾರ್ ರೆಡಿ. ರಾಗಿ ಮುದ್ದೆ ರೆಡಿ.